ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯಾಸ್ ವ್ಲಾಗ್. ಗುಡ್ ವೈಬ್ಸ್ ಓನ್ಲಿ. ಸೊ ನಾವಿವತ್ತು ಪ್ಯಾರಾಮೌಂಟ್ಸಿಗೆ ಬಂದಿದ್ವಿ. ಅಗಸ್ತ್ಯಗಳ ಒಂದು ಅತ್ತಿ ಬರ್ತ್ಡೇ ಇತ್ತು, ಹಿಂಗಾಗಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಅಂತೇಳಿ ಎಲ್ಲ ಎರಡು ಫ್ಯಾಮಿಲಿದವ್ರು ಸೇರಿದ್ವಿ. ಹಾಯ್, happy birthday to you, happy birthday to you, happy birthday to you dear Sanjeevini. ಇಲ್ಲಿ ವೈಬ್ಸ್ ಖರೇನ ಭಾಳನ ಪಾಸಿಟಿವ್ ಮಸ್ತ್ ಇತ್ತು. ಸೊ ಎರಡು ಫ್ಯಾಮಿಲಿದವ್ರು ಸೇರಿದ್ವಿ. ಒಂಥರ ಮೂನ್ಲೈಟ್ ಡಿನ್ನರ್ ಅಂತಾರಲ್ಲ ಆ ಥರ ಅನ್ಸತ್ತಿತ್ತು. ಮೇಲೆ ಇಷ್ಟು ಚಂದ ಚಂದ್ರ ನಕ್ಷತ್ರ, ಕೆಳಗಡೆ ಎಲ್ಲರೂ ಸೇರಿ ಊಟ ಮಾಡೋದು ಒಂಥರ ಚಂದಿತ್ತು. ಸಂಜೀವಿನಿಗಳು ಮಮ್ಮಿ ಪಾಪ ಅವ್ರ ಫ್ಯಾಮಿಲಿನೂ ಇತ್ತು, ನಮ್ಮ ಫ್ಯಾಮಿಲಿನೂ ಇತ್ತು ಅನ್ನಂತಲೇ ಎಲ್ಲರೂ ಸೇರಿ ಊಟ ಮುಗಿಸ್ಕೊಂಡು ಬರ್ತಡೇ ಎಲ್ಲ ಮಾಡಿ ಒಂದು ಒಳ್ಳೆ ಒಂದು ಮೊಮೆಂಟ್ನ ಸ್ಪೆಂಡ್ ಮಾಡಿದ್ವಿ. ಇನ್ನು ಅಗಸ್ತ್ಯನಂತರೂ ಹಿಡಿಯೋಂಗೆ ಇಲ್ಲ, ಇಲ್ಲೆಲ್ಲ ನೀರೆಲ್ಲ ಬೀಳ್ಲಿಕ್ಕತ್ತಿತ್ತು. ಸೊ ಅಲ್ಲೆಲ್ಲ ಹೋಗಿ ನಾನು ಡ್ಯಾನ್ಸ್ ಮಾಡ್ತೀನಿ, ನಾನು ವಿಡಿಯೋ ಮಾಡು ಅಂತೇಳಿ ಅವ್ನು ಗೊತ್ತಾ ಹೊರಗಡೆ ಕರ್ಕೊಂಡು ಬಂದ್ರೆ ಅವ್ನಿಗೆ ಇಷ್ಟ. ಸೊ ಹೀಗಾಗಿ ಅವನು ಎಂಜಾಯ್ ಮಾಡ್ಲಿಕ್ಕತ್ತಿದ್ದ. ಬಟ್ ಊಟ ಮಾತ್ರ ಏನು ತಿನ್ನಿಲ್ಲ. ಒಂದು ನಾನು ಯಾವಾಗೂ ಹೊರಗೆ ಹೋದ್ರು ಮಾತ್ರ ಒಟ್ಟು ಏನು ತಿನ್ನಂಗಿಲ್ಲ. ಅದ ಒಂದು ವಿಡಿಯೋ ಮಾಡಿದ್ದ. ಇನ್ನು ರಾತ್ರಿ 10 ಗಂಟೆ ಆಗೈತಿ. ಇಲ್ಲಿ ನಡೆದದ ನಮ್ಮ ಮನೆ ಒಳಗೆ ತೋರಣ ರೆಡಿ ಮಾಡ್ಲಿಕ್ಕತ್ತಾರೆ. ಯಾಕಪ್ಪ ಅಂತಂದ್ರೆ ಯುಗಾದಿ ಸಲುವಾಗಿ. ಆ್ಯಕ್ಚುಲಿ ವ್ಲಾಗ್ನ ಭಾಳ ಲೇಟಾಗಿ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ, ಟೈಮ್ ಸಿಕ್ಕಿರಲಿಲ್ಲ ಎಡಿಟ್ ಮಾಡ್ಲಿಕ್ಕೆ. ಹೀಗಾಗಿ ಯುಗಾದಿಗೂ ನಮ್ಗೆ ಒಂದು ಭಾಳ ನನ್ನ ಆ ಥರ. ಯಾಕಂದರೆ ಯುಗಾದಿ ದಿನನೇ ನಮ್ಮ ಅಗಸ್ತ್ಯ ಹುಟ್ಟಿದ್ದ. ಬಟ್ ಈ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಡೇಟ್ಗಳು ವೇರಿಯೇಷನ್ ಆಗ್ತಾವೆ. ಬಟ್ ತಿಥಿ ಪ್ರಕಾರ ಹೋದ್ರೆ ಅಗಸ್ತ್ಯನ ಬರ್ತಡೇ ಯುಗಾದಿ ದಿನನೇ. ಇವಾಗ 3 ಇಯರ್ಸಿಂದ ನಮ್ಮ ಮಮ್ಮಿ ತೋರಣ ಎಲ್ಲ ರೆಡಿ ಮಾಡಿ ನಮ್ಮ ಮನೆಗೆ ಮಗು ಬರ್ತದ, ಅವ್ನು ವೆಲ್ಕಮ್ ಮಾಡಬೇಕು ಹಂಗೆ ಅಂತೇಳಿ ತೋರಣ ಮಾಡತ್ತಿದ್ರು. ಬಟ್ ಇವತ್ತು ಅವ್ರ ಮೊಮ್ಮಗನ ಮಾಡ್ಲಿಕ್ಕತ್ತಾನ. ಸೊ ಇದಾಗಿತ್ತು ನಮ್ಮ ಬೆಳಗ್ಗೆ ಒಂದು ಮನೆ ಇಷ್ಟು ಕ್ಲೀನ ಎಲ್ಲ ಮುಗಿಸ್ಕೊಂಡ, ರಂಗೋಲಿ ಎಲ್ಲ ತೋರಣ ಎಲ್ಲ ಹಾಕಿ ಮಸ್ತ್ ಒಂದು ಪಾಸಿಟಿವ್ ವೈಬ್ಸ್ ಜೊತೆ ಡೇ ಸ್ಟಾರ್ಟ್ ಆಯಿತು. ಅಗಸ್ತ್ಯ ಇನ್ನೂ ಎದ್ದಿಲ್ಲ ಅನ್ನಂತಲೇ ಮನೆ ಇಷ್ಟ ಚೆಂದ ಕ್ಲೀನಾಗಿತ್ತು. ಈ ಕಡೆ ಮಮ್ಮಿ ಅಂತರೂ ಸ್ನಾನಾಗಿನ ಮುಗಿಸ್ಕೊಂಡು ಅವ್ರು ರೆಡಿನೇ ಮಾಡ್ಕೊಂಡು ಬಂದಿದ್ರು. ಬೇವು ಬೆಲ್ಲ ಎಲ್ಲ ರೆಡಿ ಮಾಡ್ಲಿಕ್ಕೆ ಅಂತ ಹೇಳಿ ಕಳ್ಸ ಎಲ್ಲ ಐಟಮ್ಸ್ನ ರೆಡಿ ಮಾಡಿದ್ರು. ಬೇವು ಬೆಲ್ಲ. ಮಮ್ಮಿ ಹ್ಯಾಪಿ ಯುಗಾದಿ. ಒಂದೊಂದು ಕಡೆ ಹಬ್ಬದ ಆಚರಣೆ ಒಂದೊಂದು ಥರ ಇರ್ತದೆ. ನಾವು ಯುಗಾದಿ ಅಮಾವಾಸ್ಯೆ ದಿನ ಹಿಂದಿನ ದಿನನ ಹೋಳ್ಗೆ ಮಾಡಿ ನೈವೇದ್ಯ ಮಾಡ್ತೇವೆ ದೇವರಿಗೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಸ್ವೀಟದ್ದು ಒಳಗೆ ಪಾಯಸ ಮಾಡಿ ಒಂದು ದೇವರಿಗೆ ನೈವೇದ್ಯ ಮಾಡ್ತೀವಿ. ಒಂದೊಂದು ಕಡೆ ಏನು ಮಾಡ್ತಾರೆ ಅಂದರೆ ಯುಗಾದಿ ದಿನನ ಹೋಳ್ಗೆ ಮಾಡ್ತಾರೆ. ಸೊ ಒಂದೊಂದು ಕಡೆ ಒಂದೊಂದು ಥರ. ಇವನ್ ಈ ಬೇವು ಬೆಲ್ಲ ರೆಡಿ ಮಾಡೋ ಪ್ಯಾಟರ್ನ್ಸ್ ವಿಧಗಳು ಬೇರೆ ಬೇರೆ ಅದಾವೆ. ನಾವಿಲ್ಲಿ ಈ ಥರ ಏನು ಮಮ್ಮಿ ಇಟ್ಕೊಂಡಾರಲ್ಲ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರುಬ್ಕೊಂಡ ಒಂದು ಮಿಕ್ಸರ್ ಮಾಡ್ಕೊಂಡು ಅದನ್ನ ನೈವೇದ್ಯ ಮಾಡಿ ಅದನ್ನು ಎಲ್ಲರಿಗೂ ಹಂಚಿ ಬೆಲ್ಲ ಜೀವನದೊಳಗೆ ಒಂಥರ ಕಷ್ಟ ಸುಖ ಎಲ್ಲನೂ ಸಮನಾಗಿ ಬರಲಿ, ಸಮನಾಗಿ ಸ್ವೀಕರಿಸೋ ಒಂದು ಬುದ್ಧಿ ಬರಲಿ ಮನುಷ್ಯರಿಗೆ ಅಂತ ಹೇಳಿ ಕಳ್ಸ. ಸೊ ಇಲ್ಲಿ ನಮ್ಮ ಪೂಜೆನೂ ಆಗಿತ್ತು. ಈ ಥರ ಒಂದು ಪುಟ್ಟದಾಗಿ ಸಿಂಪಲ್ಲಾಗಿ ನಮ್ಮ ಒಂದು ಯುಗಾದಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಿದ್ದು. ಇನ್ನು ಯುಗಾದಿ ಅಂದ ತಕ್ಷಣ ಬೇವಿನ ಸೊಪ್ಪೆಲ್ಲ ನೀರೊಳಗೆ ಕುದಿಸಿ ಆ ಬೇವಿನ ನೀರಿಂದನೇ ಪೂರಾ ಆಯಿಲ್ ಬಾತ್ನ ಮಾಡ್ತೀವಿ. ಮೈಗೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಬೇವಿನ ಏನು ಕುದಿಸಿರ್ತೀವಲ್ಲ ಆ ನೀರು ಒಳಗನ ಸ್ನಾನ ಮಾಡ್ತೇವೆ. ಇಲ್ಲಿ ಮಮ್ಮಿ ತಮ್ಮಗೆ ಎಣ್ಣೆ ಹಚ್ಲಿಕ್ಕತ್ತಾರ. ತಮ್ಮ ಹಚ್ಕೊಳ್ಳೋದು ನೋಡಿ ಅಗಸ್ತ್ಯನೂ ಎಣ್ಣೆ ಖುಷಿಯಿಂದ ಹಚ್ಕೊಂಡ. ಸೊ ನಮ್ಮ ಒಂದು ಹಬ್ಬ ಸಿಂಪಲ್ ಆಗಿತ್ತು ಬಟ್ ಖುಷಿಯಾಗಿತ್ತು. ಆರ್ಯ ಅವರು ಬೆಂಗಳೂರೊಳಗಿದ್ರು, ಅವ್ರನ್ನ ಮಿಸ್ ಮಾಡತ್ತಿದ್ವಿ ಅಷ್ಟೇ. ಅದರ್ವೈಸ್ ಹಬ್ಬ ಸಿಂಪಲ್ ಆಗಿ ಚೆಂದಾಗಿತ್ತು. ಸೊ ಗೈಸ್, ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ಥ್ಯಾಂಕ್ ಯು.